ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾಕೆ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಅದೇನಂತ ಹೇಳಿದ್ರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ವೀಡಿಯೋನ ಮಾಡೋಕ್ಕಾಗಿಲ್ಲ. ಹಾಗಾಗಿ ನೆಕ್ಸ್ಟು ಅಂದರೆ ಇನ್ನು ಮುಂದೆ ಬರುವಂತಹ ವೀಡಿಯೋಸ್ಗಳನ್ನ ನಾನು ನಿಮಗೆ ಇಷ್ಟವಾದಂತಹ ವೀಡಿಯೋಸ್ಗಳನ್ನ ಹಾಕೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹಾಕುವಂಥ ವೀಡಿಯೋಸ್ಗಳಿಗೆ ಮತ್ತು ನಮ್ಮ ಚಾನಲ್ಗಳಿಗೆ ಎಂಕರೇಜ್ ಕೊಟ್ಟು ನನ್ನ ಚಾನಲ್ನ ಬೆಳೆಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವತ್ತು ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗುವಂತಹ ಪದಾರ್ಥಗಳನ್ನ ನಾವು ಇಟ್ಕೊಂಡು ಯಾಕೆ ನಾವು ಹೊರಗಡೆ ಹೋಗಿ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಫೇಸ್ನ ಆಗಲಿ ನಮ್ಮ ಹೇರ್ ಆಗಲಿ ಇಲ್ಲ ನಮ್ಮ ಬಾಡಿಗೆ ಯಾವುದೇ ಒಂದು ಭಾಗನಾದರೂ ಸಹ ನಾವು ಹಾಳು ಮಾಡ್ಕೊಳ್ಳೋದ್ರ ಬದಲು ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್, ಹಾಳು ಮಾಡ್ಕೊಳ್ಳೋದ್ರ ಬದಲು ನಾವೇ ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗುವಂತಹ ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಆದಷ್ಟು ನಮ್ಮ ಆರೋಗ್ಯನ ಮತ್ತು ನಮ್ಮ ಬಾಡಿನ ನಮ್ಮ ಫೇಸ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಇಲ್ಲ ನಮ್ಮ ಕೈಕಾಲಾಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಸಹ ನಾವು ಚೆನ್ನಾಗಿ ನ್ಯಾಚುರಲಾಗಿ ಮನೆಯಲ್ಲೇ ಸಿಗುವಂಥದ್ದನ್ನ ಯೂಸ್ ಮಾಡಿಕೊಂಡು ಇಟ್ಕೊಳ್ಬೋದು ಅಂತ ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಮಗೆ ಈಗ ಬೇಕಾಗಿರುವಂತಹ ನ್ಯಾಚುರಲಾಗಿ ಸಿಗುವಂತಹ ಪದಾರ್ಥ ಅಂತ ಹೇಳಿದ್ರೆ ಆಲ್ರೆಡಿ ನೀವೆಲ್ಲರಿಗೂ ತಮಿಳನ್ನ ನೋಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಕೊಬ್ಬರಿ ಎಣ್ಣೆ ಯಾರಿಗೆ ಗೊತ್ತಿಲ್ಲ, ಕೊಕೊನೆಟ್ ಆಯಿಲ್ ಯಾರು ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೊಕೊನೆಟ್ ಆಯಿಲು ಗೊತ್ತೇ ಗೊತ್ತು. ಪ್ರತಿಯೊಬ್ಬರೂ ಕೊಕೊನೆಟ್ ಆಯಿಲ್ನ ನಮ್ಮ ಹೇರ್ಗೆ ಯೂಸ್ ಮಾಡ್ತೀವಿ ಅಲ್ವಾ? ನೋಡಿ ಈ ಒಂದು ಕೊಕೊನೆಟ್ ಆಯಿಲ್ನ ನಾವು ಪ್ರತಿದಿನ ವಾರಕ್ಕೆ 2 ಬಾರಿ ಯಾವ ರೀತಿ ನಮ್ಮ ಹೇರ್ಗೆ ಅಪ್ಲೈ ಮಾಡಿಕೊಂಡು ನಮ್ಮ ಹೇರ್ನ ನಾವು ಚೆನ್ನಾಗಿ ಕಾಪಾಡ್ಕೊತೀವಿ, ಒಂದು ಲಾಂಗ್ ಆದಂತಹ ಹೇರ್ನ ನಾವು ಪಡ್ಕೋತೀವಲ್ವ, ಅದೇ ರೀತಿಯೇ ಫ್ರೆಂಡ್ಸ್ ನಮ್ಮ ಫೇಸ್ಗೂ ಸಹ ನಾವು ಈ ಕೊಬ್ಬರಿ ಎಣ್ಣೆ ಅಂದರೆ ಈ ಕೊಕೊನೆಟ್ ಆಯಿಲ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಫೇಸ್ನ ಒಂದು ನ್ಯಾಚುರಲ್ ಸ್ಕಿನ್ ಮತ್ತು ಗ್ಲೋಯಿಂಗ್ ಸ್ಕಿನ್ ಮತ್ತು ಬ್ರೈಟ್ನೆಸ್ ಸ್ಕಿನ್ ಆಗಿ ಮಾಡ್ಕೋಬೋದು ಅನ್ನೋದನ್ನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಒಂದು ಇಂಟ್ರೆಸ್ಟ್ ಕೊಡಿ ಅಂತ ಹೇಳ್ತಾ, ಈ ಕೊಬ್ಬರಿ ಎಣ್ಣೆಯನ್ನು ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಫೇಶಿಯಲ್ನ ಮಾಡಿಕೊಂಡು ನಮ್ಮ ಫೇಸ್ನ ಯಾವ ರೀತಿಯಲ್ಲಿ ನಾವು ಬ್ರೈಟ್ನೆಸ್ ಸ್ಕಿನ್, ಸಾಫ್ಟ್ ಸ್ಕಿನ್ ಮತ್ತು ಒಂದು ನ್ಯಾಚುರಲ್ ಆದಂತಹ ಸ್ಕಿನ್ನ, ಅದು ಈ ಚಳಿಗಾಲದಲ್ಲಿ ಮುಖ ತುಟಿ ಪ್ರತಿಯೊಂದು ಹೊಡ್ಕೊತಾ ಇರುತ್ತಲ್ವ, ಅದೆಲ್ಲವನ್ನು ನಾವು ಯಾವ ರೀತಿ ಈ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೋಬೋದು ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇಂಥ ಒಳ್ಳೆಯ ವೀಡಿಯೋಗೆ ವೇಟ್ ಮಾಡ್ತಾ ಇದ್ದೀರಾ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಯಾರು ಹೊಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಮಗೆ ಮೊದಲನೇದಾಗಿ ಬೇಕಾಗಿರುವಂತಹದ್ದು ಅಂತ ಹೇಳಿದ್ರೆ ಈ ಕೊಕೊನೆಟ್ ಆಯಿಲ್. ಅಂದರೆ ಕೊಕೊನೆಟ್ ಆಯಿಲ್ ಅಂತ ಅಂದರೆ ನೋಡಿ 10 ರೂಪಾಯಿಗೂ ಸಿಗುತ್ತೆ, 20 ರೂಪಾಯಿಗೂ ಸಿಗುತ್ತೆ. ಮತ್ತು ಆದಷ್ಟು ನಿಮಗೆ ಚಿಕ್ಕದಾದ ತಗೊಂಡ್ರೂ ಪರವಾಗಿಲ್ಲ, ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಮಗೆ ಇದರಲ್ಲಿ ಈ ಕೊಕೊನೆಟ್ ಆಯಿಲಲ್ಲಿ ನಮಗೆ ಬೇಕಾಗಿರೋದು ಬರೀ 1 ಸ್ಪೂನ್ ಅಷ್ಟೇ. 1 ಸ್ಪೂನನ್ನು ಬಳಸ್ಕೊಂಡು ನಾವು ಯಾವ ರೀತಿ ನಮ್ಮ ಫೇಸ್ನ ಕ್ಲಿಯರೆನ್ಸ್ ಸ್ಕಿನ್ನಾಗಿ ಮತ್ತು ಬ್ರೈಟ್ನೆಸ್ ಸ್ಕಿನ್ನಾಗಿ ಮಾಡ್ಕೋಬೋದು ಅಂತ ನಾನೀಗ ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮಗೆ ಇದರಲ್ಲಿ ಫಸ್ಟ್ ಬೇಕಾಗಿರೋದು ಬರೀ 1 ಸ್ಪೂನ್ ಮಾತ್ರ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ 1 ಸ್ಪೂನ್ ಅಷ್ಟೇ ನಾನು ನೋಡಿ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ನಾನು ಇದಕ್ಕೆ ಈ ಬೌಲ್ಗೆ ನೋಡಿ ಹಾಕೋತಾ ಇದ್ದೀನಿ. ನೋಡಿ ಈ ಕೊಬ್ಬರಿ ಎಣ್ಣೆ ಸಹ ನಮ್ಮ ಫೇಸಿನಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಡಲ್ನೆಸ್ ಆಗಿರ್ಬೋದು, ಮತ್ತು ಬಿಸಿಲಿಗೆಲ್ಲ ಓಡಾಡಿ ನಮ್ಮ ಫೇಸ್ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಮತ್ತು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ಗಳೆಲ್ಲ ಇರುತ್ತೆ. ಮತ್ತು ನಮ್ಮ ಫೇಸ್ನಲ್ಲಿರುವಂತಹ ಒಂದು ಅಂದರೆ ಕಪ್ಪು ಪಿಂಪಲ್ಸು, ಅಂದರೆ ಚಿಕ್ಕದಾದಂತಹ ಪಿಂಪಲ್ಸ್ಗಳೆಲ್ಲವನ್ನು ಸಹ ಈ ಒಂದು ಕೊಬ್ಬರಿ ಎಣ್ಣೆ ತುಂಬ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ನ್ಯಾಚುರಲ್ ಆದಂತಹ ಒಂದು ಆಯಿಲ್ ಆದ್ದರಿಂದ ನಮ್ಮ ಫೇಸಿನಲ್ಲಿರುವಂತಹ ಬ್ಲ್ಯಾಕ್ ಮಾರ್ಕ್ಗಳಿದ್ದರೆ ಇದೆಲ್ಲವನ್ನು ಸಹ ಕ್ಲಿಯರ್ ಆಗುತ್ತೆ. ಮತ್ತು ಈ ಕೊಬ್ಬರಿ ಎಣ್ಣೆ ಒಂದನ್ನೇ, ಅಂದರೆ ಇದಕ್ಕೆ ನೋಡಿ ನಾವು ಯಾವುದನ್ನು ನಾವಿಲ್ಲಿ ಆ್ಯಡ್ ಮಾಡಿಲ್ಲ. ಈ ಕೊಬ್ಬರಿ ಎಣ್ಣೆ ಒಂದನ್ನೇ ನಾವು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ನಮ್ಮ ಫೇಸಿಗೆ ಸುಮ್ಮನೆ ಒಂದು ಸಿಂಪಲ್ಲಾಗಿ ಒಂದು ಮಸಾಜ್ ಮಾಡಿಕೊಂಡು ಮಲಗೋದ್ರಿಂದನೂ ಸಹ ನಮ್ಮ ಫೇಸು ಬೆಳಗ್ಗೆ ಎದ್ದು ನಮ್ಮ ಮುಖವನ್ನು ವಾಶ್ ಮಾಡಿಕೊಂಡು ನೋಡಿದಾಗ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್, ನಾನು ಅದಕ್ಕೊಂದು ಒಳ್ಳೆ ರಿಸಲ್ಟೇ ನಾನು ನಿಮಗೆ ಕೊಡ್ತೀನಿ. ಬೆಳಿಗ್ಗೆ ಎದ್ದು ವಾಶ್ ಮಾಡಿಕೊಂಡು ಈ ಒಂದು ನಿಮ್ಮ ಫೇಸ್ನ
ವಾಶ್ ಮಾಡಿಕೊಂಡು ನೋಡೋದ್ರಿಂದ ನಿಮ್ಮ ಫೇಸು ಒಂದು ಬ್ರೈಟ್ನೆಸ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಕೊಬ್ಬರೆಣ್ಣೆ ನಮ್ಮ ಫೇಸ್ಗೆ ಯಾವ ರೀತಿ ಎಫೆಕ್ಟ್ ಕೊಡುತ್ತೆ ಅಂತಂದರೆ, ನಮ್ಮ ಫೇಸಿನಲ್ಲಿರುವಂತಹ ಒಂದು ಯಾವುದೇ ರೀತಿಯ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ಗಳನ್ನು ಸಹ ರಿಮೂವ್ ಮಾಡುತ್ತೆ. ಮತ್ತು ಕಪ್ಪು ಕಪ್ಪು ಚುಕ್ಕಿಗಳಾಗಿರುತ್ತೆ ನೋಡಿ, ಸಣ್ಣ ಸಣ್ಣ, ಅದೆಲ್ಲ ಕ್ಲಿಯರ್ ಮಾಡುತ್ತೆ. ಮತ್ತು ನಮ್ಮ ಫೇಸ್ ಏನೆಲ್ಲ ಡಲ್ನೆಸ್ನ ಅನ್ನೋದನ್ನ ಪಡ್ಕೊಂಡಿದ್ರೆ ಅದನ್ನು ಸಹ ಡಲ್ನೆಸ್ನ ಹೋಗಲಾಡಿಸಿ ಒಂದು ನ್ಯಾಚುರಲ್ ಆದಂತಹ ಒಂದು ಗ್ಲೋ ಅನ್ನೇ ಕೊಡುವಂತಹ ಶಕ್ತಿ ಈ ಒಂದು ಕೊಕೊನೆಟ್ ಆಯಿಲ್ಗೆ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾವು ಏನು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ನೆಕ್ಸ್ಟ್ ನಾವು ತೆಗೆದುಕೊಂಡಂತಹ ಈ ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಅಂದರೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ, ಇಷ್ಟಾದರೆ ಸಾಕಾಗುತ್ತೆ. ಇಷ್ಟು ನಾವು ಈ ಕಾಫಿ ಪೌಡರ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ಏನಕ್ಕೆ ಈ ಕಾಫಿ ಪೌಡರ್ನ ಈ ಕೊಬ್ಬರಿ ಎಣ್ಣೆ ಜೊತೆ ನಾವು ಈ ರೀತಿ ಆ್ಯಡ್ ಮಾಡ್ಕೋಬೇಕು, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಕಾಫಿ ಪೌಡರ್ನ ನೀವು ಯಾವ್ದು ಬೇಕಾದರೂ ತೆಗೆದುಕೊಳ್ಬೋದು. ಅಂದರೆ ಬ್ರೂ ಕಾಫಿ ಪೌಡರ್ ಆದರೂ ತೆಗೆದುಕೊಳ್ಬೋದು, ಇನ್ಸ್ಟಾ ಕಾಫಿ ಪೌಡರ್ ಅಂತ ಬರುತ್ತೆ, ಅದನ್ನಾದ್ರೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ಇಲ್ಲ ಅಂದರೆ ನಾವು ನಾರ್ಮಲಾಗಿ ಶಂಕರ ವಿಲಾಸ್ ಅಂತ ಕಾಫಿ ಪೌಡರ್ ನಾವು ಪ್ರತಿದಿನ ಮನೇಲಿ ಯೂಸ್ ಮಾಡ್ತೀವಲ್ವ, ಅದನ್ನೇ ನಾವು ಬೇಕಾದ್ರೆ ತೆಗೆದುಕೊಳ್ಬೋದು. ಅಂದರೆ ನಿಮ್ಮ ಮನೇಲಿ ನೀವು ಯಾವ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತೀರೋ ಆ ಕಾಫಿ ಪೌಡರ್ನೇ ನೋಡಿ ಇದಕ್ಕೆ ಸ್ವಲ್ಪ ಅಂದರೆ ಈ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡಿದಂತಹ ಮಿಶ್ರಣನ ನಾವು ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಅಂದರೆ ಈ ಕಾಫಿ ಪುಡಿಯಿಂದ ನಮ್ಮ ಫೇಸ್ನಲ್ಲಿ ಯಾವ ರೀತಿ ಒಂದು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಈ ಕಾಫಿ ಪೌಡರ್ನ ನಾವು ಈ ಕೊಬ್ಬರೆಣ್ಣೆ ಜೊತೆ ಸೇರಿಸಿ ನಾವು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಂದರೆ ಕಾಫಿ ಪೌಡರ್ನಲ್ಲಿ ಒಂದು ಒಳ್ಳೆಯ ಒಂದು ನ್ಯಾಚುರಲ್ ಆದಂತಹ ಗ್ಲೋಯಿಂಗ್ ಶಕ್ತಿನೇ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಕಾಫಿ ಪೌಡರ್ನ ನಾವು ಇದ್ರ ಜೊತೆ ಮಿಕ್ಸ್ ಮಾಡಿ ನಮ್ಮ ಫೇಸ್ಗೆ ಅಪ್ಲೈ ಮಾಡಿದ್ರೆ ನಮ್ಮ ಫೇಸಿನಲ್ಲಿರುವಂತಹ ಪಿಂಪಲ್ಸ್ಗಳಾಗಿರ್ಬೋದು, ಇಲ್ಲ ನಮ್ಮ ಫೇಸಿನಲ್ಲಿ ರಿಂಕಲ್ಸ್ಗಳ ರೀತಿಯಲ್ಲಿ ನಾವು ಏಜ್ ಆಗ್ತಾ ರಿಂಕಲ್ಸ್ಗಳೆಲ್ಲ ಬರ್ತಾ ಇರುತ್ತೆ, ಅದಾಗಿರ್ಬೋದು. ಇಲ್ಲ ನಮ್ಮ ಫೇಸಿನಲ್ಲಿರುವಂತಹ ಬ್ಲ್ಯಾಕ್ ಮಾರ್ಕ್ಗಳೆಲ್ಲ ಉಳ್ಕೊಬಿಟ್ಟಿರುತ್ತೆ ನೋಡಿ, ತುಂಬ ವರ್ಷಗಳಿಂದ ಬ್ಲ್ಯಾಕ್ ಮಾರ್ಕ್ ಎಲ್ಲ ಉಳ್ಕೊಂಡು ಅದು ನಮ್ಮ ಫೇಸಿಂದ ನಾವು ಯಾವುದೇ ಒಂದು ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ನ ಅಂದರೆ ಕ್ರೀಮ್ಸ್ಗಳನ್ನ ತೊಗೊಳ್ಬಂದು ನಾವು ಹಾಕಿದ್ರೂ ಸಹ ಅದು ಅಂದರೆ ಕ್ಲಿಯರ್ ಆಗ್ತಾ ಇರುತ್ತೆ ಅಂದರೆ ನಾವು ಆ ಕ್ರೀಮನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ ಹೊರತು ನ್ಯಾಚುರಲ್ಲಾಗಿ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗುವಂಥ ಚಾನ್ಸಸ್ಸೇ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ನಾವು ನೋಡಿ, ಕೊಬ್ಬರೆಣ್ಣೆ ಜೊತೆ ಈ ಕಾಫಿ ಪುಡಿನ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸಿಗೆ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈಗ ನಾನು ಹೇಳಿದಂತಹ ಎಲ್ಲ ಪ್ರಾಬ್ಲಮ್ಗಳು ಸಹ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾವು ಈ ಕೊಬ್ಬರೆಣ್ಣೆ ಜೊತೆ ಕಾಫಿ ಪುಡಿನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾವೀಗ ನಮ್ಮ ಫೇಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ, ನಾವು ಕೊಬ್ಬರೆಣ್ಣೆ ಮತ್ತು ಕಾಫಿ ಪೌಡರ್ ಎರಡನ್ನು ನಾವಿಲ್ಲಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಈ ಮಿಕ್ಸ್ ಮಾಡ್ಕೊಂಡಂಥದ್ದನ್ನ ನಮ್ಮ ಫೇಸ್ಗೆ ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ಈ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದನ್ನು ನಾವು ನೋಡಿ ಈ ರೀತಿಯಲ್ಲಿ ನೋಡಿ ತೆಗೆದುಕೊಂಡು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೋಡಿ, ಫಸ್ಟು ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲೇ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಹೀಗೆ ಅಪ್ಲೈ ಮಾಡಿಕೊಡಿ. ಆದಷ್ಟು ನೀವು ನೋಡಿ ಈ ರೀತಿಯೇ ಫಸ್ಟು ನೀವು ಎಲ್ಲ ಭಾಗಗಳಿಗೂ ಅಪ್ಲೈ ಮಾಡಿಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮಸಾಜ್ ಟೈಪಲ್ಲಿ ಅಂದರೆ ಪಾರ್ಲರಲ್ಲೆಲ್ಲ ಒಂದು ಮಸಾಜ್ ಮಾಡ್ತಾರೆ ನೋಡಿ, ಆ ರೀತಿಯಲ್ಲಿ ನಾವು ಇದನ್ನ ಮಸಾಜ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಅಂದರೆ ಎರಡು ಕೈಗಳಿಗೂ ನೋಡಿ ಈ ರೀತಿಯಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಲ್ಲಿ ಅಂದರೆ ತುಂಬ ಫೋರ್ಸಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ಹೀಗೆ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ಇದೇ ಮೆಥಡಿನಲ್ಲಿ ನೀವು ಹೀಗೆ ಈ ರೀತಿಯಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಅಂದರೆ ಫೋರ್ಸಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಮೂಗಿನ ಮೇಲೆ ಇರುವಂತಹ ಇಲ್ಲೆಲ್ಲ ಇರುತ್ತಲ್ವ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ಗಳೆಲ್ಲ, ಇದೆಲ್ಲ ಆದಷ್ಟು ನಿಮಗೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಲೇ ನಾವು ಕೊಬ್ಬರೆಣ್ಣೆ ಜೊತೆ ನಾವು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀವಲ್ವ, ಕೊಬ್ಬರೆಣ್ಣೆ ಜೊತೆ ನಾವು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನಮಗೆ ಒಂದು ಸ್ಕ್ರಬ್ ರೀತಿಯಲ್ಲೇ ಇದು ಪರಿವರ್ತನೆಗೊಳ್ಳುತ್ತೆ. ಹಾಗಾಗಿ
ನಿಮ್ಮ ಮುಖದಲ್ಲಿರುವಂತಹ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಾಗಿರ್ಬೋದು, ಬ್ಲ್ಯಾಕ್ ಮಾರ್ಕ್ಗಳಾಗಿರ್ಬೋದು, ಮತ್ತು ನಿಮ್ಮ ಮುಖದಲ್ಲಿ ಒಂದು ಬಿಸಿಲಿಗೆಲ್ಲ ಓಡಾಡಿರ್ತೀವಲ್ವ, ಬಿಸಿಲಿಗೆಲ್ಲ ಓಡಾಡಿ ಒಂದು ಗ್ಲೋನೆಸ್ ಅಂದರೆ ಬ್ರೈಟ್ನೆಸ್ ಸ್ಕಿನ್ನೇ ಕಳ್ಕೊಬಿಟ್ಟಿರುತ್ತೆ. ಅಂದರೆ ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿರುತ್ತೆ. ಇಂಥದ್ದೆಲ್ಲದಕ್ಕೂ ಮತ್ತು ಈ ಚಳಿಗಾಲದಲ್ಲಿ ಆದಷ್ಟು ಫ್ರೆಂಡ್ಸ್, ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಚರ್ಮ ಒಣಗೋ ಥರ ಆಗೋಗ್ಬಿಡುತ್ತೆ. ಅಂದರೆ ತುಂಬ ಡ್ರೈನೆಸ್ನ ಪಡ್ಕೊಬಿಟ್ಟಿರುತ್ತೆ. ಮತ್ತು ಇನ್ನೊಂದು ಏನು ಹೇಳಿದ್ರೆ ನೋಡಿ, ತುಟಿಗೂ ಸಹ ನಾವು ನೋಡಿ ಈ ರೀತಿ ನಾವು ಇದು ಮಾಡ್ಕೋಬೋದು. ನೋಡಿ ಈ ರೀತಿ ನಾವು ಮಾಡಿಕೊಂಡು ನಮ್ಮ ಫೇಸಿಗೆ ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಒಳ್ಳೆಯ ರಿಸಲ್ಟ್ನೇ ನಾವು ಕಾಣ್ಬೋದು. ನೋಡಿ ತುಂಬ ಆದಷ್ಟು ನೀವು ಡೀಪಾಗಿ ಹಂಗೆ ತುಂಬ ಪ್ರೆಸ್ ಮಾಡಿ ನೀವು ಇದನ್ನ ಈ ರೀತಿ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ಲೈಟಾಗಿಯೇ ನೀವು ಈ ರೀತಿಯಲ್ಲಿ ನೀವು ಮಸಾಜ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಚಳಿಗಾಲದಲ್ಲಿ ನಮ್ಮ ಫೇಸೆಲ್ಲ ಒಂಥರ ಡ್ರೈ ಆಗಿಬಿಟ್ಟು ಒಣ ಸಿಪ್ಪೆ ಅಂತ ಹೇಳ್ತಾರಲ್ಲ, ಒಣ ಸಿಪ್ಪೆ ರೀತಿಯಲ್ಲಿ ಅದು ಬಿಟ್ಕೊಳ್ತಾ ಬಂದಿರುತ್ತೆ. ನೋಡಿ ಹೀಗೆ ಬಿಟ್ಕೊಳ್ತಾ ಬಂದಿರುತ್ತೆ. ಮತ್ತು ನ್ಯಾಚುರಲ್ ಆದಂತಹ ಒಂದು ಗ್ಲೋನೆಸ್ನೇ ಅದು ಕಳ್ಕೊಂಬಿಟ್ಟಿರುತ್ತೆ. ಮುಖ ಯಾವಾಗಲೂ ಡಲ್ಲಾಗಿರುತ್ತೆ. ಮತ್ತು ನಾವು ಯಾವುದೇ ಒಂದು ಕೆಮಿಕಲ್ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿಕೊಂಡ್ರೂ ಸಹ ಅದು ನಮಗೆ ಆ ಕ್ಷಣದಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಅಂದರೆ ಕೆಮಿಕಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಈ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಈ ಪಾಂಡ್ಸ್ ಕ್ರೀಮ್ ಆಗಿರ್ಬೋದು, ಮತ್ತು ಇನ್ನೂ ಹಲವಾರು ಪ್ರಾಡಕ್ಟ್ಗಳೆಲ್ಲ ಅಂದರೆ ಕ್ರೀಮ್ಸ್ಗಳೆಲ್ಲ ನಿಮಗೆ ಗೊತ್ತಿದೆ ಅಲ್ಲ, ಅದನ್ನೆಲ್ಲ ನಾವು ಹಾಕ್ಕೊಂಡು ನಮ್ಮ ಫೇಸ್ನ ನಾವು ಈ ಥರ ಹಾಳು ಮಾಡ್ಕೊಳ್ಳೋದ್ರ ಬದಲು ನಾವು ವಾರಕ್ಕೆ 2 ಬಾರಿ ನಾವು ಇದನ್ನು ಅಂದರೆ ಈ ಕೊಬ್ಬರೆಣ್ಣೆಯಿಂದ ಮಾಡಿದಂತಹ ಈ ಒಂದು ಫೇಶಿಯಲ್ನ ನಾವು ಮಾಡೋ ಮನೆಯಲ್ಲೇ ನಾವು ಆದಷ್ಟು ನೋಡಿ 10 ರೂಪಾಯಿ ಕೊಟ್ಟರೆ ನಮಗೆ ಒಂದು ಕೊಬ್ಬರೆಣ್ಣೆ ಬಾಟಲ್ ಸಿಗುತ್ತೆ. ಅದೇ ರೀತಿ 2 ರೂಪಾಯಿ ಕೊಟ್ಟರೆ ನಮಗೆ ಒಂದು ಕಾಫಿ ಪೌಡರ್ ಸಿಗುತ್ತೆ. ಬ್ರೂ ಆಗಿರ್ಬೋದು, ಇಲ್ಲ ಲಿವಿಸ್ಟಾ ಆಗಿರ್ಬೋದು. ಆದಷ್ಟು ನೀವು ಲಿವಿಸ್ಟಾನ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಅಂದರೆ ಈಗ ಲಿವಿಸ್ಟಾ ಅನ್ನೋ ಪ್ರಾಡಕ್ಟು ತುಂಬಾ ಫೇಮಸ್ ಆಗಿದೆ ಅಲ್ವಾ, ಮತ್ತು ಅದಕ್ಕೆ ಕೆಮಿಕಲ್ ಆದಷ್ಟು ಕಡಿಮೆ ಇರುತ್ತೆ. ಹಾಗಾಗಿ ಲಿವಿಸ್ಟಾನೇ ನೀವು ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ನೋಡಿ ಲಿವಿಸ್ಟನ್ನೇ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಮತ್ತು ಶಂಕರ್ ವಿಲಾಸ್ ಅಂತ ಬರುತ್ತಲ್ಲ, ಅದು ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ ವಾರದಲ್ಲಿ ನೀವು 2 ಬಾರಿ ನೋಡಿ, ನಿಮ್ಗೆ ಆಗಲೇ ನೋಡಿ ಫ್ರೆಂಡ್ಸ್ ಗ್ಲೋನೆಸ್ಸು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಇಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು ಕಾಣಿಸುತ್ತೆ ಫ್ರೆಂಡ್ಸ್, ಕಂಡೇ ಕಾಣಿಸುತ್ತೆ. ಇದು ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೋಡಿ ನನಗೆ ಇಲ್ಲಿ ಕಣ್ಣಿನ ಕೆಳಗೆ ಇರುವಂತಹ ಈ ಕಪ್ಪು ಕಲೆಗಳಿದೆಯಲ್ಲ, ಈ ಕಪ್ಪು ಕಲೆಗಳೆಲ್ಲ ಆದಷ್ಟು ಕ್ಲಿಯರ್ ಆಗುತ್ತೆ. ಅಂದರೆ ವಾರದಲ್ಲಿ ನೀವು 2 ಸಲ ನೀವು ಇದನ್ನ ಮಾಡಿಕೊಂಡ್ರೆ ಸಾಕು. ನೋಡಿ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಿದೆ ನೋಡಿ, ಈ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಾಗಿರ್ಬೋದು, ಮತ್ತು ಒಂದು ಬ್ರೈಟ್ನೆಸ್ ಕಳ್ಕೊಂಡಿರುತ್ತಲ್ವ ಸ್ಕಿನ್ನು, ಮತ್ತು ಈ ಚಳಿಗಾಲದಲ್ಲಿ ಸ್ಕಿನ್ನೆಲ್ಲ ಒಂಥರ ಡ್ರೈ ಆಗಿಬಿಟ್ಟಿರುತ್ತೆ. ಇದೆಲ್ಲದಕ್ಕೂ ಸಹ ಎಲ್ಲದಕ್ಕೂ ಸಹ ಇದು ಒಂದು ಒಳ್ಳೆಯ ಮನೆಮದ್ದು ಅಂತಲೇ ನಾವು ಹೇಳ್ಬೋದು. ನೋಡಿ ಈ ರೀತಿ ನೀವು ಒಂದು 5 ನಿಮಿಷ ನೀವು ಈ ರೀತಿಯಲ್ಲಿ ಅಂದರೆ ಟೈಮ್ ಇದ್ದರೆ ಬೇಕಾದ್ರೆ ಒಂದು 10 ನಿಮಿಷ ಮಾಡ್ಕೊಳ್ಳಿ. ಆದಷ್ಟು ನೀವು ಎಷ್ಟು ಅಂದರೆ ಮಿನಿಟ್ಸ್ನ ಕೊಟ್ಟು ನೀವು ಮಾಡ್ಕೋತಿರೋ ಅಷ್ಟು ನಿಮ್ಮ ಸ್ಕಿನ್ನಿಗೆ ಒಂದು ಬ್ರೈಟ್ನೆಸ್ನ ನೀವು ಕಾಣ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಈಗ ಇದನ್ನು ನೀವೇನು ಮಾಡಬೇಕು ಅಂತ ಅಂದರೆ ನೆಕ್ಸ್ಟು ಒಂದು 10 ನಿಮಿಷ ಇದನ್ನ ಮಾಡ್ಕೊಂಡಿದ್ದ ನಂತರ ನೀವು ನಿಮ್ಮ ಫೇಸ್ನ ಅಂದರೆ ಯಾವುದೇ ಒಂದು ಕ್ರೀಮ್ ಆದರೂ ಅಂದರೆ ಯಾವುದೇ ಒಂದು ಸೋಪ್ ಆದರೂ ಆಗಲಿ, ಇಲ್ಲ ಯಾವುದೇ ಒಂದು ರೀತಿಯಾದಂತಹ ಒಂದು ಕೆಮಿಕಲ್ ಇರುವಂತಹ ಈ ಫೇಸ್ ವಾಶ್ಗಳೆಲ್ಲ ಇರುತ್ತಲ್ವ, ಈ ಫೇಸ್ ವಾಶ್ ಆದರೂ ಆಗಲಿ ಯಾವುದನ್ನು ಸಹ ನೀವು ಈ ಒಂದು ಫೇಶಿಯಲ್ ಮಾಡಿದ ನಂತರ ನೀವು ಇದಕ್ಕೆ ಬರೀ ತಣ್ಣೀರಿನಿಂದ ನೀವು ಫೇಸ್ ವಾಶ್ ಮಾಡ್ಕೋಬೇಕಾಗುತ್ತೆ. ಕ್ರೀಮ್ಸ್ ಯಾವುದೇ ಒಂದು ಇದಾಗಿರ್ಬೋದು, ಅಂದರೆ ಸೋಪ್ ಆಗಿರ್ಬೋದು, ಇಲ್ಲ ಬೇರೆ ಏನಾದರೂ ಆಗಿರ್ಬೋದು ಹಾಕ್ಕೊಂಡು ನೀವು ದಯವಿಟ್ಟು ಫೇಸ್ ವಾಶ್ನ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಷ್ಟ ಆಗಿದೆ ಅಲ್ವಾ, ನಾನೀಗ ನಿಮಗೆ ಫೇಸ್ನ ವಾಶ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ನಾನೀಗ ನಿಮಗೆ ಫೇಸ್ನ ನೋಡಿ 10 ನಿಮಿಷ ಆಗಿದೆ. ನೋಡಿ ಈಗ ನಾನು ನಿಮಗೆ ಅಂದರೆ ವಾಟರಲ್ಲಿ ತಣ್ಣೀರಿನಲ್ಲಿ ನಾನು ನಿಮಗೆ ಈ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇಲ್ಲ. ಆದಷ್ಟು ನೀವು ಮನೆಯಲ್ಲಿರುವಂತಹ ಕಾಟನ್ ಬಟ್ಟೆ ಆಗಿರ್ಬೋದು, ಇಲ್ಲ ನೋಡಿ ಟಿಶ್ಯೂ ಪೇಪರ್ ಅಂತ ಸಿಗುತ್ತಲ್ವ, ನೋಡಿ ಟಿಶ್ಯೂ ಪೇಪರ್ ಇದೆಯಲ್ಲ, ಈ ಟಿಶ್ಯೂ ಪೇಪರ್ನ ಸಹಾಯದಿಂದ ನೀವು ಫೇಸ್ನ ನೀವು ಕ್ಲೀನ್ ಮಾಡ್ಕೋಬೋದು. ಈಗ ನಾನು ನೋಡಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ
ನೋಡಿ ಈ ರೀತಿಯಲ್ಲಿ ನೀವು ಟಿಶ್ಯೂ ಪೇಪರ್ನ ಸಹಾಯದಿಂದಲೂ ನೀವು ಈ ರೀತಿ ನೀವು ಕ್ಲೀನ್ ಮಾಡ್ಕೋಬಹುದು. ನೋಡಿ ಹೀಗೆ ನೋಡಿ ಈ ರೀತಿಯಲ್ಲಿ ನೀವು ಟಿಶ್ಯೂ ಪೇಪರ್ನ ಸಹಾಯದಿಂದಲೂ ಫೇಸಿನ ಎಲ್ಲ ಭಾಗಗಳಿಗೂ ಸಹ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ನಾನು ಏನಕ್ಕೆ ಈ ಟಿಶ್ಯೂ ಪೇಪರಿಂದ ನಾನು ಈ ರೀತಿಯಲ್ಲಿ ನಿಮಗೆ ಅಂದರೆ ಈ ರೀತಿಯಲ್ಲಿ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಆದಷ್ಟು ನಿಮಗೆ ಗೊತ್ತಾಗಬೇಕಲ್ವಾ, ಅಂದರೆ ಇದು ಯಾವ ರೀತಿ ಒಂದು ಒಳ್ಳೆ ರಿಸಲ್ಟ್ನೇ ಕೊಡುತ್ತೆ ಅಂತ ಆದಷ್ಟು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೇಕಾದ್ರೆ ನಿಮಗೆ ಟಿಶ್ಯೂ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ದುಡ್ಡು ಕೊಟ್ಟು ನೀವು ಮಾರ್ಕೆಟ್ಗೆ ಅಂದರೆ ಸಿಟಿಗೆಲ್ಲ ಹೋಗಿ ನೀವು ಟಿಶ್ಯೂ ಪೇಪರೇ ಬೇಕು ಅಂತೇಳಿ ತೆಗೆದುಕೊಂಡು ಬರುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಮನೆಯಲ್ಲಿ ಕಾಟನ್ ಬಟ್ಟೆ ಇದ್ದೇ ಇರುತ್ತಲ್ವ. ಈಗ ಯಾರ ಮೇಲೆ ಕಾಟನ್ ಬಟ್ಟೆ ಇರಲ್ಲ ಹೇಳಿ, ಅವರು ಸಹ ಕಾಟನ್ ಬಟ್ಟೆ ಇರುತ್ತಲ್ವ, ಅದನ್ನೇ ನೀವು ತೆಗೆದುಕೊಂಡು ಬೇಕಾದ್ರೆ ನೀವು ನೋಡಿ ಈ ರೀತಿಯಲ್ಲಿ ನೀವು ನೋಡಿ ಕಾಟನ್ ಬಟ್ಟೆಯ ಸಹಾಯದಿಂದಲೂ ಸಹ ನೀವು ಈ ರೀತಿಯಲ್ಲಿ ನಿಮ್ಮ ಫೇಸನ್ನು ಎಲ್ಲವನ್ನು ಸಹ ನೀವು ಈ ರೀತಿಯಲ್ಲೇ ನೋಡಿ ಈ ರೀತಿಯಲ್ಲಿ ನೀವು ಕ್ಲೀನಾಗಿ ರಬ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ. ಅಂದರೆ ಫಸ್ಟ್ ನನ್ನ ಸ್ಕಿನ್ ಹೇಗಿತ್ತು, ಹೀಗೆ ಯಾವ ರೀತಿ ಒಂದು ಬ್ರೈಟ್ ಆದಂತಹ ಒಂದು ಫೇಸ್ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದ್ದಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಇದಕ್ಕೆ ನೋಡಿ, ಆವಾಗಲೇ ನಾವು ಕೊಕೊನೆಟ್ ಆಯಿಲ್ನ ತೆಗೆದುಕೊಂಡಿದ್ದೀವಿ ಅಲ್ವಾ, ಈ ಕೊಕೊನೆಟ್ ಆಯಿಲ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಸ್ಕ್ರಬ್ ಮಾಡಿದ ನಂತರ ನೋಡಿ ಈ ರೀತಿ ಈ ರೀತಿ ಅಂದರೆ ಒಂದು 3 ಡ್ರಾಪ್ಸ್ ಆದರೆ ಸಾಕಾಗುತ್ತೆ, 3-4 ಡ್ರಾಪ್ಸ್ ಆದರೆ ನಮಗೆ ಸಾಕಾಗುತ್ತೆ. ನೋಡಿ ಈ ರೀತಿಯಲ್ಲಿ ನಮ್ಮ ಕೈಗೆ ನಾವು ಹೀಗೆ ಹಾಕ್ಕೊಂಡು ಈಗ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾವು ಈ ರೀತಿಯಲ್ಲಿ ನೋಡಿ ಹಚ್ಕೋಬೇಕಾಗುತ್ತೆ. ಇನ್ನು ನಾವು ಏನಕ್ಕೆ ನಾವು ಈ ರೀತಿಯಲ್ಲಿ ಹಚ್ಕೋಬೇಕು ಅಂದರೆ, ಇದನ್ನ ನಾವು ಈ ಒಂದು ಆಯಿಲ್ನ ನಾವು ಏನಕ್ಕೆ ನಮ್ಮ ಫೇಸಿಗೆ ಈ ಸ್ಕ್ರಬ್ ಆದ ನಂತರ ನಾವು ಹಚ್ಕೋಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ಇದು ಒಂದು ಕೊಕೊನೆಟ್ಟಿಂದ ತಯಾರಿಸಿದಂತಹ ಒಂದು ಆಯಿಲ್ ಅಲ್ವಾ. ಆಯಿಲ್ ಆದ್ದರಿಂದ ಇದನ್ನ ನಾವು ನಮ್ಮ ಫೇಸಿಗೆ ಆದಷ್ಟು ಈ ರೀತಿ ಹಚ್ಕೊಳ್ಳೋದ್ರಿಂದ ನಮ್ಮ ಫೇಸ್ಗೆ ಒಂದು ಬ್ರೈಟ್ನೆಸ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದ್ದೆ, ಬರೀ ನಾವು ಯಾವ ಒಂದು ಫೇಶಿಯಲ್ನು ಮಾಡ್ದೇ ಬರೀ ಒಂದು ಕೊಕೊನೆಟ್ ಆಯಿಲ್ನೇ ನಾವು ಯೂಸ್ ಮಾಡಿಕೊಂಡು ನಾವು ಅಂದರೆ ರಾತ್ರಿ ಮಲಗುವ ಮುಂಚೆ ನಾವು ಕೊಕೊನೆಟ್ ಆಯಿಲ್ನ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾವು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಿ, ಅಂದರೆ ಈ ರೀತಿಯಲ್ಲಿ ನಾವು ಹಚ್ಕೊಂಡು ಮಲಗೋದ್ರಿಂದನೂ ನಮ್ಮ ಫೇಸು ಒಂದು ಕ್ಲಿಯರ್ ಆದಂತಹ ಒಂದು ನ್ಯಾಚುರಲ್ ಆದಂತಹ ಗ್ಲೋಯಿಂಗ್ ಸ್ಕಿನ್ ನಮಗೆ ಕೊಡುತ್ತೆ. ಅಂತಹ ಒಂದು ಒಳ್ಳೆಯ ಒಂದು ಶಕ್ತಿ ಈ ಒಂದು ಕೊಕೊನೆಟ್ಗೆ ಆಯಿಲ್ಗಿದೆ ಅಂತಲೇ ನಾನು ಹೇಳಿದ್ದೀನಿ ಆಲ್ರೆಡಿ. ಹಾಗೆ ಮತ್ತು ಈ ಕೊಕೊನೆಟ್ ಆಯಿಲು ನಮ್ಮ ಸ್ಕಿನ್ಗೆ ಒಂದು ಮಾಯ್ಶ್ಚರೈಸರ್ ಆಗಿ ಒಂದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಬ್ಯೂಟಿ ಪ್ರಾಡಕ್ಟ್ಗೂ ಸಹ ಇದು ಒಂದು ಒಳ್ಳೆಯ ಒಂದು ಆಯಿಲ್ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿ ನನ್ನ ಫೇಸಿನ ಎಲ್ಲ ಭಾಗಗಳಿಗೂ ನೋಡಿ ನಾನು ಈ ರೀತಿಯಲ್ಲಿ ನಾನು ನಿಮಗೆ ನೋಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನ ನಾವು ಹಾಕೋದ್ರಿಂದ ನಮ್ಮ ಫೇಸಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಒಣಧ್ವಜೆ ಅಂತ ಇರುತ್ತಲ್ವ, ಆ ಒಣಧ್ವಜೆ ಕ್ಲಿಯರ್ ಆಗುತ್ತೆ, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ಗಳೆಲ್ಲ ಕ್ಲಿಯರ್ ಆಗುತ್ತೆ, ಮತ್ತು ಸಣ್ಣ ಸಣ್ಣ ಪಿಂಪಲ್ಸ್ಗಳೆಲ್ಲ ಇರುತ್ತೆ, ಮಾರ್ಕ್ಗಳಿರುತ್ತೆ, ಮತ್ತು ಇನ್ನೂ ಏಜೇ ಆಗಿರಲ್ಲ ಆಲ್ರೆಡಿ ಆಗಲೇ ನಮಗೆ ಒಂದು ನೋಡಿ ಈ ಕಣ್ಣಿನ ಕೆಳಗೆ ಇರುವಂತಹ ಈ ಒಂದು ರಿಂಕಲ್ಸ್ ಥರ ನೋಡಿ ಈಗೆಲ್ಲ ರಿಂಕಲ್ಸ್ಗಳೆಲ್ಲ ಕಾಣ್ತಾ ಇರುತ್ತಲ್ವ, ಅದೆಲ್ಲವನ್ನು ಕ್ಲಿಯರ್ ಮಾಡುವಂತಹ ನ್ಯಾಚುರಲ್ ಆದಂತಹ ಒಂದು ಸೂಪರ್ ಆದಂತಹ ಒಂದು ಗ್ಲೋನೆಸ್ ಅಂದರೆ ಬ್ರೈಟ್ನೆಸ್ ಸ್ಕಿನ್ನೇ ನಮಗೆ ಈ ಒಂದು ಕೊಕೊನೆಟ್ ಆಯಿಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಇದು ಬರೀ ನೋಡಿ ನಾನು ಈಗ ಏನು ಮಾಡಿದೆ, ಸ್ಕ್ರಬ್ ಮಾಡಿದ ನಂತರ ನಾನು ನೋಡಿ ಕೊಕೊನೆಟ್ ಆಯಿಲ್ನ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾನು ಈ ರೀತಿಯಲ್ಲಿ ನಾನು ನಿಮಗೆ ಅಪ್ಲೈ ಮಾಡಿಕೊಂಡೆ. ನೋಡಿ ಈ ರೀತಿ ನಾವು ವಾರದಲ್ಲಿ 2 ಸಲ ನಾವು ನಮ್ಮ ಫೇಸ್ಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ನಲ್ಲಿರುವಂತಹ ಯಾವುದೇ ಒಂದು ಅಂದರೆ ನಮ್ಮ ಫೇಸಲ್ಲಿ ಡಲ್ನೆಸ್ ಆಗಿರ್ಬೋದು, ಈಗ ಬಿಸಿಲಿಗೆಲ್ಲ ಓಡಾಡಿ ಒಂದು ಡಲ್ನೆಸ್ ಆಗಿರುತ್ತಲ್ವ, ಅಂಥ ನ್ಯಾಚುರಲ್ ಡಲ್ನೆಸ್ನನ್ನು ಹೋಗ್ಲಾಡಿಸಿ ಒಂದು ನ್ಯಾಚುರಲ್ ಆದಂತಹ ಗ್ಲೋಯಿಂಗ್ ಶಕ್ತಿನೇ ಇದು ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ರೀತಿ ನಾವು ವಾರದಲ್ಲಿ 2 ಸಲ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಜೊತೆಗೆ ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್, ಈ ಒಂದು ಅಂದರೆ ಕೊಕೊನೆಟ್ ಆಯಿಲ್ನ ನಾವು ಔಷಧಿಯ ರೂಪದಲ್ಲೂ ಸಹ ನಾವು ಬಳಸ್ತೀವಿ. ಅದು ನಮಗೆ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಈಗ
ಲೇಡೀಸ್ಗಳು ಮನೇಲಿ ಒಗ್ಗರಣೆ ಹಾಕಬೇಕಾದ್ರೆ ಆದಷ್ಟು ನಾವು ಕೊಬ್ಬರೆಣ್ಣೆನೇ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ನಮಗೆ ಆಯಿಲಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗಲ್ಲ. ಜೊತೆಗೆ ನಮ್ಮ ಬ್ಯೂಟಿಗೂ ಸಹ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಾವು ಪಾರ್ಲರ್ಗೆಲ್ಲ ಹೋಗಿ ಸುಮ್ಮನೆ ಹಣ ಖರ್ಚು ಮಾಡಿ ಸುಮ್ಮನೆ ವೇಸ್ಟಾಗಿದ್ದೆಲ್ಲ ಮಾಡ್ಕೊಳ್ಳೋದ್ರ ಬದಲು ನಾವು ನ್ಯಾಚುರಲ್ಲಾಗಿ ಕೊಬ್ಬರೆಣ್ಣೆನೇ ಸಹ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಫೇಶಿಯಲ್ನ ಮಾಡಿಕೊಂಡು ನಮ್ಮ ಫೇಸ್ನ ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೋಬೋದು, ಚೆನ್ನಾಗಿ ಕಾಪಾಡ್ಕೋಬೋದು, ಅಂದರೆ ನಮ್ಮ ಸ್ಕಿನ್ನ ಯಾವ ರೀತಿ ಚೆನ್ನಾಗಿ ಕಾಪಾಡ್ಕೋಬೋದು ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ. ಫ್ರೆಂಡ್ಸ್, ದಯವಿಟ್ಟು ನನ್ನ ನನ್ನ ವ್ಯೂವರ್ಸ್ಗಳಿಗೆ ನಾನು ಹೇಳೋದು ಒಂದೇ, ದಯವಿಟ್ಟು ನಮ್ಮ ಚಾನಲ್ನ ನೋಡಬೇಕಾದ್ರೆ, ಅಂದರೆ ನನ್ನ ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಎಂಡು ತನಕ ನಮ್ಮ ವೀಡಿಯೋಸ್ಗಳನ್ನ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಬರೀ ಕೊಬ್ಬರೆಣ್ಣೆನೇ ನಾವು ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೋಬೋದು ಅನ್ನೋ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಮತ್ತು ಯಾರು ಹೊಸದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಇನ್ನೂ ಮತ್ತೊಂದು ಹೊಸದಾದಂತಹ ಒಂದು ಸೂಪರ್ ಹಿಟ್ ಆದಂತಹ ಒಂದು ವೀಡಿಯೋಸ್ಗಳನ್ನ ನಾನು ನಿಮಗೆ ಕೊಡ್ತೀನಿ, ಅಂದರೆ ವೀಡಿಯೋಸ್ಗಳನ್ನ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.